ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಭೀಕರ ಲೈವ್ ಮರ್ಡರ್ ನಡೆದಿದೆ. ಇದೇ ತಿಂಗಳ 2ರಂದು ರಾಜಗೋಪಾಲ್ ನಗರದಲ್ಲಿ ನಡೆದಿದ್ದಂತಹ ಘಟನೆ ಇದು. ಚೌಕಿ ಅಲಿಯಾಸ್ ನರಸಿಂಹನನ್ನ ಹಂತಕರು ಕೊಲೆ ಮಾಡಿದ್ರು. ಕ್ಷುಲ್ಲಕ ಕಾರಣಕ್ಕೆ ಕಿರಾತಕರು ಕೊಚ್ಚಿ ಕೊಂದಿದ್ರು. ರಾಜಗೋಪಾಲ್ ನಗರ ಠಾಣಾ ವ್ಯಾಪ್ತಿಯ ಎಪಿ ನಗರದಲ್ಲಿ ಈ ಒಂದು ಘಟನೆ ನಡೆದಿತ್ತು. ಒಂದೇ ಬಾರ್ನಲ್ಲಿ ಕುಡಿದು ಮನೆಗೆ ಹೋಗುವಾಗ ಹಂತಕರು ಹತ್ಯೆಯನ್ನ ಮಾಡಿದ್ರು. ಒಂದೇ ಬಾರ್ನಲ್ಲಿ ಕುಡಿದು ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಹಂತಕರು ಹತ್ಯೆಯನ್ನ ಮಾಡಿದ್ರು. ಕೊಚ್ಚಿ ಕೊಂದಂತ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳನ್ನ ನೀವು ಗಮನಿಸಬಹುದಾಗಿದೆ. ಒಂದೇ ಬಾರ್ನಲ್ಲಿ ಕುಡಿದು ಮನೆಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಏಕಾಏಕಿ 4 ಜನ ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆಯನ್ನ ನಡೆಸಿ ಕೊಚ್ಚಿ ಆ ವ್ಯಕ್ತಿಯನ್ನ ಕೊಲೆ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿರುವಂತಹ ದೃಶ್ಯಗಳನ್ನ ನೋಡಿದ್ರೆ ನಿಜಕ್ಕೂ ಸಾಕಷ್ಟು ಭೀಕರತೆಯಿಂದ ಕೂಡಿದೆ. ಸೊ ಈ ಘಟನೆಯಲ್ಲಿ ಯಾರು ಭಾಗಿಯಾಗಿದ್ರು, ಯಾರು ಕೊಲೆ ಮಾಡಿದ್ದು ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿಗಳು ಲಭ್ಯವಾಯ್ತಾ? ಒಂದು ವಿಜುವಲ್ ಸಿಕ್ಕಿರ್ತಕ್ಕಂಥ ಸಿಸಿಟಿವಿ ದೃಶ್ಯ ನಿಜಕ್ಕೂ ಸಹ ಸಿಸಿಟಿವಿ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಮರ್ಡರ್ ಆಗಿದ್ದಂತವನ್ನ ಎಷ್ಟು ಸಾರಿ ಹೊಡಿತಾರೆ ಅಂತಂದ್ರೆ, ಪೊಲೀಸ್ ಅಧಿಕೃತ ಮಾಹಿತಿಯ ಪ್ರಕಾರ ಸತ್ತ ನಂತರವೂ ಸುಮಾರು 18 ಬಾರಿ ಚಾಕು ಹಾಕ್ತಾರೆ ಅಂತಕ್ಕಂಥವ್ನು. ಮರ್ಡರ್ ಆಗಿರ್ತಕ್ಕಂಥ ವ್ಯಕ್ತಿ ಚೌಕಿ ನರಸಿಂಹ ಅಂತಕ್ಕಂಥವನು. ರಾಜಗೋಪಾಲ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ನಿಜಕ್ಕೂ ಸಹ ಆ ಒಂದು ಘಟನೆ ಸಂಬಂಧವಾಗಿ ಈಗಾಗಲೇ ಆರೋಪಿಗಳನ್ನು ಸಹ ಪೊಲೀಸರು ಬಂಧಿಸಿರ್ತಕ್ಕಂಥದ್ದು. ಆ ಸಚಿನ್, ಕಾರ್ತಿಕ್ ಮತ್ತೆ ಹಿತೇಶ್ ಅಂತಕ್ಕಂಥ ಆರೋಪಿಗಳು ಆ ಒಂದು ಕೊಲೆಯಲ್ಲಿ ಭಾಗಿಯಾಗಿದ್ದಂಥದ್ದು. ನಿಜಕ್ಕೂ ಸಹ ಈ ರೀತಿಯ ಹೀನಸ್ ಕ್ರೈಮ್ ಬೆಂಗಳೂರಿನಲ್ಲಿ ಇನ್ನೂ ಇದೆಯಾ ಅಂತಕ್ಕಂಥ ಮಾತು ಇವಾಗ ಬಾಯಲ್ಲಷ್ಟೇ ಏನ್ ಕೇಳ್ತಾ ಇದ್ದಂತವ್ರಿಗೆ ಇಂತಹ ಸಿಸಿಟಿವಿ ದೃಶ್ಯಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಸಹ ಬೆಂಗಳೂರಿನಲ್ಲಿ ಇನ್ನ ಎಂಥ ಒಂದು ಕ್ರೈಮ್ ಆಕ್ಟಿವಿಟೀಸ್ ಇದೆ ಬೆಂಗಳೂರಿನಲ್ಲಿ ಅಂತಕ್ಕಂಥದ್ದು ತಿಳಿಯುತ್ತೆ. ಏನೇ ಇರ್ಬೋದು, ಏನೇ ದ್ವೇಷ ಇರ್ಬೋದು, ಆದ್ರೆ ಎಷ್ಟು ಸಾರಿ ಸುತ್ತಿತಾರೆ, ಎಷ್ಟು ಸಾರಿ ಹೊಡಿತಾರೆ ಅಂತಕ್ಕಂಥದ್ದು ನಿಜಕ್ಕೂ ಸಹ ಅದು ನೋಡಿದ್ರೆ ಬೆಂಗಳೂರಿನಲ್ಲಿ ಕ್ರೈಮ್ ಯಾವ ರೀತಿ ಇದೆ, ನಿಜಕ್ಕೂ ಕೊಲೆ ಮಾಡೋರಿಗೆ ಮನುಷ್ಯತ್ವನೇ ಇಲ್ವಾ ಅಂತಕ್ಕಂಥದ್ದು ಕಾಣಿಸುತ್ತೆ ಲಿಖಿತ ಆ ಒಂದು ಸಿಸಿಟಿವಿ ದೃಶ್ಯಾವಳಿಗಳನ್ನ ನೋಡಿದಾಗ. ಓಕೆ, ಧನ್ಯವಾದ ಸಂಜಯ್ ಮಾಹಿತಿಗಾಗಿ.